ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸುನೀತಾ. ನಾನಿಲ್ಲಿ ಚುರುಮುರಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಪುರಿ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದೆರಡು ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಕಾಂಗ್ರೆಸ್ ಕಡಲೆ ಬೀಜ ಒಂದು ಸ್ವಲ್ಪ, ಆಮೇಲೆ 3 ಥರದ ಖಾರ, ಬೂಂದಿ ಮಿಕ್ಸರ್ ಮತ್ತು ಕಡ್ಡಿ ಖಾರ ಅಂತಾರಲ್ಲ ಅದು, ನಿಪ್ಪಟ್ಟು, ಎಣ್ಣೆ ಮತ್ತು ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ನಿಂಬೆಹಣ್ಣು ಇಷ್ಟನ್ನು ತಗೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು 3 ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನ್ 5 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ನಿಮಗೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ನೀವು ಹಾಕ್ಕೊಳ್ಳಿ. ನಂತರ ಇವಾಗ ನಿಂಬೆಹಣ್ಣು ಹಿಂಡ್ಕೊತೀನಿ. ಒಂದು ಅರ್ಧ ನಿಂಬೆಹಣ್ಣು ಫುಲ್ಲು ಸ್ಕ್ವೀಸ್ ಮಾಡಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ ಸೇರಿಸಿ ಇವಾಗಲೇ ಬೇಕಾದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಅಚ್ಚ ಖಾರದ ಪುಡಿ ಉಪ್ಪು ಸೇರಿಸಿ ನಾನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತೀನಿ ಎಲ್ಲನೂ ಸೇರಿಸಿ. ಇವಾಗ ಇದಕ್ಕೆ ಪುರಿ ಸೇರಿಸ್ತಾ ಇದ್ದೀನಿ. ಇದು 1.5 ಲೀಟರ್ ಪುರಿ ಇದೆ. ನಂತರ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊತೀನಿ. ಇದು 100 ಗ್ರಾಮ್ ಕಾಂಗ್ರೆಸ್ ಕಡಲೆ ಬೀಜ ಇದೆ. ನಂತರ ಇದಕ್ಕೆ 3 ಥರದ ಖಾರ ಹಾಕ್ಕೊತಾ ಇದ್ದೀನಿ, ಬೂಂದಿ ಮಿಕ್ಸರು ಮತ್ತು ಕಡ್ಡಿ ಖಾರ. ಅದಕ್ಕೊಂದೆರಡು ನಿಪ್ಪಟ್ಟು, ಇದು ಮನೇಲೇ ಮಾಡಿದ್ದು ನಿಪ್ಪಟ್ಟು ಇತ್ತು, ಚಕ್ಲಿ ಮಾಡಿದ್ದೆ ಅದ್ರ ಜೊತೆಗೆ. ಅದನ್ನು ಪುಡಿ ಮಾಡಿಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ವೆರಿ ಟೇಸ್ಟಿಯಾದ, ತುಂಬ ಹೆಲ್ದಿಯಾದ, ಆರೋಗ್ಯಕರವಾದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಚುರುಮುರಿ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಪೂರಿ ಮಾತ್ರ ತುಂಬ ಗರಿಯಾಗಿರಬೇಕು, ಫ್ರೆಶ್ ಆಗಿರಬೇಕು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದು ನಮ್ಮ ಮನೇಲಿ 3 ದಿವ್ಸಕ್ಕೆ 1 ದಿವಸ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.